ಭೂತಯ್ಯನ ಮಗ ಇವು ಹೇಗೆ ಏನ್ರಿ? ಭೂತಯ್ಯನ ಮಗ ಇವ್ಗೆ ನಮ್ಮ ಮನೆಗೆ ಬಂದು ಕೇಳ್ತಾರೆ. ವರ್ಧಪ್ಪ ಅವರು ನನ್ನನ್ನು ನೋಡ್ತಾರೆ. Yes. ಪಾರ್ವತಮ್ಮ ಅವ್ರ ಹತ್ರ ಹೇಳ್ತಾರಂತೆ, ಚಿಕ್ಕಮಂಗ್ಳೂರ್ನಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳ ಹೆಸರು ಜಯಮಾಲಾ ಅಂತ. ಪ್ರೇಮದ ಕಾಣಿಕೆಗೆ ಅವಳು ಸೂಟ್ ಆಗ್ತಾಳೆ ಆ ಕ್ಯಾರೆಕ್ಟರ್ಗೆ, ಅವಳನ್ನ ನೀನು ಕರ್ಸು ಅಂತಾರೆ. ಪಾರ್ವತಮ್ಮ ಅವರು ನನಗೋಸ್ಕರ ಬರ್ತಾರೆ. ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನಿ ಪ್ರಾಣ. ನಾವು 3 ಜನರನ್ನ ನಮ್ಮ ಪಾರ್ವತಮ್ಮ ಅವರು, ರಾಜ್ಕುಮಾರ್ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ, ಅವರು ಹಸ್ದವರು ನನ್ನ ಈ ರಾಜ್ಯದಲ್ಲಿ ಇರಬಾರ್ದು, ಹಸುಕೊಂಡಿರಬಾರ್ದು, ಅವ್ರ ಹೊಟ್ಟೆ ತುಂಬಬೇಕು ಅಂತ ಹೇಳಿದ್ಲ. ಅದು ನಿಜವಾದ ಮಾತು. ನನಗೆ ನೆನಪಾಗೋದಂತಲ್ಲ, ಕೆಲವು ವಿಚಾರಗಳನ್ನು ನೆನಪಿಸ್ಕೊಳ್ಳುವಂಥ ವಿಚಾರಗಳಿರುತ್ತೆ, ಕೆಲವು ನೆನಪಿಸ್ಕೋಬಾರ್ದು ಅಂತ ನಾವೇ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದೊಂದು ನೋವಿನ ಅಧ್ಯಾಯ ಅಂತ ಬಿಟ್ಟುಬಿಡೋಣ. ನೋವಿನ ಅಧ್ಯಾಯ ಅಷ್ಟೇ, ಅದು ನೋವಿನ ಅಧ್ಯಾಯ. ನಂತರ ತುಳು ಪಿಕ್ಚರ್ ಆಯ್ತು, ಯಾರು ಹಿತವರು ಅಂತ ಒಂದು ಸಿನಿಮಾ ಮಾಡ್ತೀನಿ, ಒಪ್ಕೊಳ್ತೀನಿ. ಆದ್ರೆ ನಂತರ ರಾಜ್ಕುಮಾರ್ ಜೊತೆಲಿ ನನಗೆ ಅಲ್ಲ, ಇದು ಭೂತಯ್ಯನ ಮಗ ಇವು ಹೇಗೆ ಏನ್ರಿ? ಭೂತಯ್ಯನ ಮಗ ಇವ್ಗೆ ನಮ್ಮ ಮನೆಗೆ ಬಂದು ಕೇಳ್ತಾರೆ. ಸಿದ್ಲಿಂಗಯ್ಯ ಅವರು ಯಾರನ್ನ ಕಳಿಸಿದ್ರು? ಇಲ್ಲ, ವರ್ಧಣ್ಣ. ಅವರು ಪ್ರೊಡ್ಯೂಸರ್. ಹೌದು, ವರ್ಧಣ್ಣ. ಅದೇ ಒಂದು ಹಾಡಿಗೆ ಒಂದು ಕನೆಕ್ಷನ್ ಕನೆಕ್ಷನ್ ನೋಡಿ ನನಗೆ, ವರ್ಧಣ್ಣನಿಂದ ಕನೆಕ್ಷನ್. ನಂಗೆ ರಾಜ್ಕುಮಾರ್ ಹೊರಗೆ ಬರ್ಲಿಕ್ಕೆ ನೋಡಿ ದೇವರು ಯಾರನ್ನೊಬ್ಬನ್ನ ಕಳಿಸ್ತಾರೆ. ವರ್ಧಪ್ಪ ಅವರು ನನ್ನನ್ನ ನೋಡ್ತಾರೆ. ನೋಡ್ಬಿಟ್ಟು ಅವರು ಅವಾಗ ಈ ಹುಡುಗಿ, ಆಗ ನಾನು ಸಣ್ಣವಳೆ, ಅವಾಗ ಈ ಹುಡುಗಿನ ದಪ್ಪ ಕಾಣಿಸ್ಬೇಕು ಅಂದ್ರೆ ಪ್ಯಾಡೆಲ್ಲ ಹಾಕ್ಬೇಕಪ್ಪ, ಆಮೇಲೆ ಅವಳಿಗೆ ಕೊಂಡೆ ಹಾಕಿ, ಅಂದ್ರೆ ಇದು ತುರ್ಬು ಹಾಕಿ ಹಾಕಿ ಅವಳನ್ನ ಮಾಡಿ ಅಂತ. ಅವ್ರಿಗೆ ಅದೇನೂ ಗೊತ್ತಿಲ್ಲ. ನಮ್ಮ ಮನೇಲಿ ಬಂದು ನೋಡಿದ್ರಲ್ಲ, ಮನೆ ಪರಿಸ್ಥಿತಿ ನೋಡಿದ್ರಲ್ಲ, ಆ ಮನೆ ಪರಿಸ್ಥಿತಿ ನೋಡಿದಾಗ, ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಬಂದಾಗ ವರ್ಧಣ್ಣ ಪಾರ್ವತಮ್ಮ ಅವ್ರ ಹತ್ರ ಹೇಳ್ತಾರಂತೆ, ಅವರು ನೋಡಮ್ಮ, ಚಿಕ್ಕಮಂಗ್ಳೂರ್ನಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳ ಹೆಸರು ಜಯಮಾಲಾ ಅಂತ. ನೀನು ಹುಡುಕ್ತಾ ಇದೆಯಲ್ಲ ಪ್ರೇಮದ ಕಾಣಿಕೆಗೆ ಅವಳು ಸೂಟ್ ಆಗ್ತಾಳೆ ಆ ಕ್ಯಾರೆಕ್ಟರ್ಗೆ, ಅವಳನ್ನ ನೀನು ಕರ್ಸು ಅಂತಾರೆ. ನನ್ನ ಯೋಗ, ಪಾರ್ವತಮ್ಮ ಅವರು ನನಗೋಸ್ಕರ ಬರ್ತಾರೆ. ರಾಜ್ಕುಮಾರ್ ಅವ್ರಿಗೆ ಬಂದು ನನ್ ಕೇಳ್ತಾರೆ, ನನ್ನನ್ನು ಕರ್ಸು ಅಂತ ಹೇಳ್ತಾರೆ. ಅದರದ್ದು 25 ವಾರದ ಶತದಿನೋತ್ಸವ ಆಗತ್ತಲ್ಲ, ಸಿಲ್ವರ್ ಜುಬ್ಲಿ, ಅದು ನಾನು ವುಡ್ಲ್ಯಾಂಡ್ಸ್ ಅಲ್ಲಿ, ನಾನು ಫಸ್ಟ್ ಟೈಮ್ ಬೆಂಗಳೂರು ಬಂದಿದ್ದು ನಾವು 74ರಲ್ಲಿ, 74-75 ಬಂದಾಗ ನಮ್ಮ ತಂದೆ, ನಮ್ಮ ದೊಡ್ಡಕ್ಕ, ನಾವು 3 ಜನ ಬರ್ತೀವಿ. ಬಂದರೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ನಾವಿದ್ವಿ. ಆಗ ಫಂಕ್ಷನ್ ದಿನ ನನ್ನನ್ನು ಪಾರ್ವತಮ್ಮ ಅವ್ರು ನೋಡ್ತಾರೆ. ಪಾರ್ವತಮ್ಮ ಅವ್ರು ನನ್ನ ನೋಡಿದ ತಕ್ಷಣನೇ ನನಗೆ ಈಗಲೂ ಕೂಡ ಕಣ್ಣಲ್ಲಿ ಕಟ್ಟಿದಂಗಿದೆ. ನಮಸ್ತೆ ಅಮ್ಮ, ನಾನು ಪಾರ್ವತಮ್ಮ ರಾಜ್ಕುಮಾರು. ದೇವತೆ ಸರ್, ದೇವತೆ. ಆಯ್ತಾ, ನಾನು ಪಾರ್ವತಮ್ಮ ರಾಜ್ಕುಮಾರು, ನಾನು ನಿನ್ನನ್ನು ನೋಡಕ್ಕೆ ಬಂದೆ. ನೀನು ಎಲ್ಲಿದ್ಯಾ ಅಂದ್ರು. ನಾವು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಇದ್ದೀವಿ ಅಂತ. ನಾಳೆ ನಿಂಗೆ 10 ಗಂಟೆಗೆ ಗಾಡಿ ಕಳಿಸ್ತೀನಿ, ನೀನು ಹೈಲ್ಯಾಂಡ್ಸಿಗೆ ಬಾ ಅಂದ್ರು. ನೋಡಿ, ವುಡ್ಲ್ಯಾಂಡ್ಸಿಂದ ಹೈಲ್ಯಾಂಡ್ಸ್ಗೆ ನನ್ನ ಬದುಕು ಅಲ್ಲಿಗೆ ಬಂತು. ನಾವು ಬಂದ್ವಿ. ನಾವು 3 ಜನರನ್ನ ನಮ್ಮ ಪಾರ್ವತಮ್ಮ ಅವರು, ರಾಜ್ಕುಮಾರ್ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ, ನನಗೆ ಮೇಕಪ್ ಟೆಸ್ಟ್ ಮಾಡಿದ್ರು ಇಲ್ಲೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಶ್ರೀಕಾಂತ್ ಕ್ಯಾಮ್ರಾಮನ್ ಅವರು. ಆಗ ಬಹುದೂರ್ ಗಂಟೆ ಶೂಟಿಂಗ್ ಆಗ್ತಿತ್ತು. ಆಗ ಜಯಂತಿ ಅವ್ರನ್ನ ನಾನು ನೋಡಿದೆ. ಆಯ್ತಾ, ಜಯಂತಿ ಅವ್ರನ್ನ ನೋಡಿ ಬೆರಗಾಗಿ ಹೋಗಿದ್ವಿ. ರಾಜ್ಕುಮಾರ್ ಅವ್ರು ನೋಡಿದ್ರೆ ಬೆರಗಲ್ವೇನ್ರಿ? ಆಯ್ತಾ, ಅವ್ರನ್ನ ಹೀಗೆ ನೋಡಿದ್ವಿ. ಆಗ ನನಗೆ ಮೇಕಪ್ ಟೆಸ್ಟ್ ಆಯ್ತು. ಮೇಕಪ್ ಟೆಸ್ಟ್ ಆಗಿದ ತಕ್ಷಣನೇ ನೋಡ್ಬಿಟ್ಟು ಅಲ್ಲಲ್ಲೇ ರಿಪೋರ್ಟ್ಗಳು ಸಿಕ್ಕತ್ರಿ. ಆಯ್ತಾ, ಒಂದು ಮಾಡಿಬಿಟ್ಟು ನಮ್ಮನ್ನ ಕಳಿಸ್ಕೊಟ್ರು ಪಾರ್ವತಮ್ಮ ಅವ್ರಿಗೆ. 6 ತಿಂಗಳು ಸುದ್ದಿಯೇ ಇರಲಿಲ್ಲ. ಯಾರಿಗೆ ಕೇಳೋದು? ಆಗೆಲ್ಲ ಟ್ರಂಕ್ ಕಾಲ್. ಆಯ್ತಾ, ಒಂದು ಏನು ಸುದ್ದಿ ಇಲ್ಲ.
ಕೊನೆಗೆ ಒಂದಿನ ನಮ್ಮನೇಲೂ ಫೋನ್ ಇರಲಿಲ್ಲ, ಆಯಿತಾ. ಪಕ್ಕದಲ್ಲಿ ಇದ್ದರೆ ಒಂದು ಫೋನ್ ಇತ್ತಲ್ಲ, ಆ ನಂಬರ್ ಕೊಟ್ಟಿದ್ವಿ ನಾವು. ಅವ್ರ ಮನೆಯಿಂದ ಬಂದ್ಬಿಟ್ಟು, ನಾಳೆ ನಿಮ್ಮನ್ನು ನೋಡೋಕ್ಕೆ ನೀವು ಮದ್ರಾಸ್ಗೆ ಹೋಗ್ಬೇಕಂತೆ ನಾಳೆ ಅಂತ ಹೇಳಿ ನಮಗೊಂದು ಇದು ಬರುತ್ತೆ. ಆಮೇಲೆ ಅಲ್ಲಿಂದ ನಾವು ಕಾರ್ ಮಾಡಿಕೊಂಡು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ದೇಶ ಮದ್ರಾಸ್, ಆಗ ಇವಾಗಿನ ಚೆನ್ನೈ, ಹೌದು, ಆಯ್ತಾ. ಮದ್ರಾಸ್ಗೆ ಹೋಗ್ತೀವಿ. ಮದ್ರಾಸ್ಗೆ ಹೋಗೋದೇ ಒಂದು ಚಂದ, ಎಷ್ಟು ದೂರದ ಊರದು, ಆಯ್ತಾ. ಹೋಗಿ ಭಾಷೆ ಯಾರಿಗೂ ಬರಲ್ಲ. ನನ್ನ ಅಪ್ಪಂಗೆ ಮಲಯಾಳಂ ಬರ್ತಿತ್ತು, ಅವರಿಗೆ ತುಳು, ಮಲಯಾಳಂ, ಕನ್ನಡ ಮೂರೇ ಬರೋದು. ನನ್ನ ಅಕ್ಕಂಗೆ ತಮಿಳು ಯಾರಿಗೂ ಬರ್ತಿರ್ಲಿಲ್ಲ, ತಮಿಳು ನಾವು ಕೇಳೇ ಇರಲಿಲ್ಲ. ಓಕೆ, ಅಲ್ಲಿ ಮನೆ ಕಂಡುಹಿಡಿಯೋಕ್ಕೆ, ಯಾಕೆಂತಂದರೆ ಹೇಗೆ ಹೋಗೋದು ಅಂತಲೇ ಗೊತ್ತಿಲ್ಲ. ಒಂದು ನಂಬರ್ ನನಗೆ ಈಗಲೂ ನೆನಪಿರೋದು ರೀ, ನನ್ನ ಜೀವನದಲ್ಲಿ. ನಾನು ಚಿಕ್ಕಮಂಗ್ಳೂರಿನಲ್ಲಿದ್ದೆ, ನಂಗೆ ಆ ನಂಬರ್ ನೆನಪಿಲ್ಲ. ನಾನು ಇವತ್ತುವರೆಗೂ ನನ್ನ ಮನೆಯದು ಲ್ಯಾಂಡ್ಲೈನ್ ನನಗೆ ನೆನಪಿಲ್ಲ. ನನಗೆ ನನ್ನ ಮಗಳ ಮೊಬೈಲ್ ನಂಬರ್ ನನಗೀಗ ನೆನಪಿಲ್ಲ. ಆದರೆ ನನ್ನ ಇಷ್ಟು ನಂಬರಲ್ಲಿ ನನಗೆ ಒಂದೇ ನಂಬರ್ ನೆನಪಿರೋದು, ರಾಜ್ಕುಮಾರ್ ಅವ್ರ ಮನೆ ನಂಬರು, ಪಾರ್ವತಮ್ಮ ಅವ್ರದ್ದು, 421368. ಈಗಲೂ ನೆನ್ಬಿಟ್ಟಿದ್ರು, 421368. ಅದು ಬಾಯಿಪಾಠ. ಹೀಗೆ ನಾನು ನನ್ನನ್ನು ಒಂದು ವೇಳೆ ಹಿಂಗೆ ತಲೆಯಲ್ಲಿ ಕೋಮಕ್ಕೆ ಹೋದ್ರು ಕೂಡ ನಂಗೆ ನೆನಪಾಗುತ್ತೆ. ಹೌದು ಹೌದು, ಯಾಕೆಂದ್ರೆ ಆ ಒಂದು ನಂಬರು ನಮಗೆ ನಮ್ದು ಅಂತ ಇದ್ದಿತ್ತು, ನಮ್ಮನ್ನು ಪ್ರೋತ್ಸಾಹ ಮಾಡಿದವರು ಪಾರ್ವತಮ್ಮ ರಾಜ್ಕುಮಾರ್ ಅವರಲ್ವಾ. ಸೊ ಅದು ನನಗೆ ಆ ಥರದ ಒಂದು ಬಾಂಧವ್ಯ ಆ ಕುಟುಂಬದ ಜೊತೆನೆ ಬೆರೆತ್ಬಿಡ್ತು. ಸೊ ಯಾವುದು ಆ ಸಣ್ಣ ಪಾತ್ರ ಅಂತೇಳಿ ಬೇಡ ಮಾಡೋದು ಅಂತ ಯೋಚನೆ ಮಾಡಿರ್ತಿದ್ರೆ ಅದರಲ್ಲಿ ಭೂತಯ್ಯನ ಮಗ ಇದರಲ್ಲಿ ಸರ್ ಆ ಥರದ ಯೋಚನೆಗೆ ನಮಗೆ ಅವಕಾಶವೇ ಇರಲಿಲ್ಲ ಸರ್. ಈಗ ಯೋಚನೆ ಮಾಡೋರು ಯಾರು ಗೊತ್ತಾ ಸರ್? ಆಯ್ಕೆ ಇರೋರು. ಆಯ್ಕೆನೇ ಇಲ್ಲ. ಆಯ್ಕೆ ಮಾಡಬೇಕು ಅಂತಂದ್ರೆ ನೀವು ಆ ಥರದ್ದು ಬಲಿಷ್ಠರಾಗಿ ನೀವು ಇರಬೇಕಾಗುತ್ತೆ. ನಿನ್ಗೆ ಇವಾಗ ನೀವು ಆಯ್ಕೆ ಮಾಡ್ತೀವಿ, ಯಾಕೆಂದ್ರೆ ಬೆಳೆದು ನಿಂತಿದ್ದೀವಿ. ಆಗ ಆಯ್ಕೆ ಯಾವ್ದು ಹೇಳಿ? ಬದುಕಷ್ಟೇ ಆಯ್ಕೆ, ಕುಟುಂಬನೇ ಆಯ್ಕೆ, ಮನೆಯ ಅನ್ನದ ತಪ್ಪಲೇನೇ ಆಯ್ಕೆ ಸರ್. 1000 ಜನ 1000 ಹೇಳ್ತಾರೆ. ಟ್ರೂತ್ ಯಾವುದು ಗೊತ್ತಾ ಸರ್? ಯಾಕೆ ಇವರು ಸಿದ್ದರಾಮಯ್ಯ ಅವರು ಅಷ್ಟು ಅವ್ರ ಮೇಲೆ ಇಡೀ ಕರ್ನಾಟಕ ಪ್ರಾಣ ಬಿಡುತ್ತೆ ಹೇಳಿ? ಅನ್ನ ಕೊಟ್ಟರು. ಅವ್ರನ್ನ ಇವತ್ತಿಗೂ ಕೂಡ ಅವರು ಹಸ್ದವರು ನನ್ನ ಈ ರಾಜ್ಯದಲ್ಲಿ ಇರಬಾರ್ದು, ಹಸುಕೊಂಡಿರಬಾರ್ದು, ಅವ್ರ ಹೊಟ್ಟೆ ತುಂಬಬೇಕು ಅಂತ ಹೇಳಿದ್ಲ. ಅದು ನಿಜವಾದ ಮಾತು. ಹೊಟ್ಟೆಗೆ ನೀವು ಒಂದು ತನ್ನ ಹಾಕ್ಬಿಟ್ರೆ ಬೇರೆ ಏನು ಬೇಡ. ಸೊ ಹಾಗೆ ಅಲ್ಲಿಂದ ಇಲ್ಲಿ ತನಕ, ಅಲ್ಲಿಂದ ಒಂದು ಸಿನಿಮಾ ರಾಜ್ಕುಮಾರ್ ಅವರ ಅಂಗಳಕ್ಕೆ ನನ್ನ ಬದುಕು ಬಂದು ಸೇರ್ಕೊಳ್ಳಿದ್ರು. ಓಕೆ, ಆ ಅಂಗಳದಲ್ಲಿ ಒಂದು 7 ಸಿನಿಮಾ ನಾನು ನಿರಂತರವಾಗಿ ಆಯ್ಕೆಯಾಗಿ, ಹೌದು ನಿರಂತರವಾಗಿ ಮಾಡ್ತೀನಿ, ಆಯ್ತಾ. ಅಲ್ಲಿಂದ ನಾನು ಇವಾಗ ಹೇಳಿದ್ನಲ್ಲ, ನಂತರ ಮನುಷ್ಯನ ಬದುಕಲ್ಲಿ ಆಯ್ಕೆಗಳು ಬರುತ್ತೆ ನೋಡಿ. ಇವಾಗ ಹೇಳಿದ್ರಲ್ಲ, ಇದು ಏನಂದ್ರೆ ತುಂಬಾ ಅವಕಾಶಗಳು ಬರುತ್ತೆ. ಆಗೇನಾಗುತ್ತೆ, ರಾಜ್ಕುಮಾರ್ ಅವರು ಜೊತೆಯಲ್ಲಿ ಅಭಿನಯಿಸುವಾಗ, ಆಮೇಲೆ ಒಂದೇ ನಾಯಕಿ ಜೊತೆಯಲ್ಲಿ ಯಾರು ಎಷ್ಟು ಅಂತ ಮಾಡೋಕ್ಕಾಗತ್ತೆ, ಬೇರೆ ಬೇರೆ ನಾಯಕಿಯವ್ರ ಜೊತೆ ಅವರು ಮಾಡಬೇಕಾಗತ್ತೆ. ಇಲ್ಲಿ ಆಗ ವಿಷ್ಣುವರ್ಧನ್ ಜೊತೆಯಲ್ಲಿ ಕೇಳ್ತಾರೆ, ಶಂಕರ್ನಾಗ್ ಬಂದರು, ಅನಂತನಾಗ್ ಬಂದರು, ಅಂಬರೀಷ್ ಅವ್ರು ಬಂದರು, ಹಾಗೆ ಅನೇಕ ಕಲಾವಿದರುಗಳು ಬಂದರು, ಶ್ರೀನಾಥ್ ಅವರು. ಹೀಗೆ ಅವರವ್ರ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಅವಾಗ ಅವಕಾಶಗಳು ಸಿಕ್ಕಿದಾಗ ಹಣನೂ ಜಾಸ್ತಿ ಆಗುತ್ತೆ, ಸ್ಟೇಟಸ್ಸು ಜಾಸ್ತಿ ಆಗುತ್ತೆ, ಮತ್ತು ಬದುಕಲ್ಲಿ ಒಂದು ಸ್ಥಿರವಾಗಿ ನಿಲ್ಲುವಂಥ ಅವಕಾಶಗಳು ಸಿಗುತ್ತೆ. ಹೀಗೆ ನಿಮಗೆ ಅವಕಾಶಗಳು ಸಿಕ್ಕಿರೋದೆಲ್ಲ ಈ ರೀತಿಯಾಗಿ ಸಿಗ್ತಾ ಹೋಯ್ತು. ಆಗ ಆಯ್ಕೆ ಪ್ರಶ್ನೆ ಆಗ ಬರುತ್ತೆ. ಆಯ್ಕೆ ಪ್ರಶ್ನೆ ಅದು ಬೇಡ, ಇದು ಮಾಡೋಣ. ಹೀಗೆ ಪ್ರಾರಂಭ ಆಯ್ತಲ್ಲ ಸಿನಿಮಾ ಪ್ರಾರಂಭ ಆಯಿತು.
ಒಂದಷ್ಟು ಕಾಲ ಬದುಕಲ್ಲಿ 1 ವರ್ಷಕ್ಕೆ 16 ಸಿನಿಮಾ ಮಾಡುವಷ್ಟು ದೇವ್ರು ಕೊಟ್ಟ ನೋಡಿ. 12 ತಿಂಗಳಲ್ಲಿ 16 ಸಿನಿಮಾ. 16 ಸಿನಿಮಾ ವಂಡರ್ಫುಲ್. ನೋಡಿ. 83 ತೆಗಿರಿ, 83, 84 ತೆಗೆದು ನೋಡಿ. 16 ಸಿನಿಮಾ. ಅದರಲ್ಲಿ ತೆಲುಗು ಇದೆ, ಆಯ್ತಾ, ಅದರಲ್ಲಿ ಒಂದು ತಮಿಳು ಇದೆ, ಅದರಲ್ಲಿ ಒಂದು ಮಲಯಾಳಂ ಇದೆ. ಓಕೆ, ಇವೆಲ್ಲವೂ ಕೂಡ ಆ ಸಿನಿಮಾಗಳು ಇದರೊಳಗೆ ಸೇರಿಕೊಂಡು 16 ಸಿನಿಮಾ ಮಾಡುವಷ್ಟಕ್ಕೆ ವರ್ಷಕ್ಕೆ ಬಂತು ಅಂದರೆ ಅದು ಒಳ್ಳೇದಲ್ಲ ಸರ್. ಯಾವಾಗಲೂ ಕೂಡ ಕಲಾವಿದರು ಜಾಸ್ತಿ ಸಿನಿಮಾಗಳಲ್ಲಿ ಆ ಮುಖನೇ ನೋಡ್ತಾ ಸ್ಟೇಲ್ ಆಗ್ಬಿಡುತ್ತೆ ಯಾವಾಗಲೂ. ಯಾಕೆಂತಂದ್ರೆ ಈಗ ಒಬ್ಬ ಕಲಾವಿದರು 1-2 ವರ್ಷಕ್ಕೆ 3 ಪಿಕ್ಚರ್ ಮಾಡಿದ್ರೆ ಅವಾಗ ನಿಮ್ಗೆ ಏನಾಗುತ್ತೆ, ಆ ಕುತೂಹಲ ಹಾಗೆ ಇರುತ್ತೆ. ಸೊ ನೀವು ಜಾಸ್ತಿ ಸಿನಿಮಾ ಮಾಡಿದಾಗ ನೀವು ಈಗ ನೋಡಿರೋದು ಇದು ನಿಮ್ದೇ, ಅದು ನಿಮ್ದೇ, ಅದು ನಿಮ್ದೇ, ಹೀಗಾಗೋಗ್ಬಿಡುತ್ತೆ. ಓಕೆ, ಮದುವೆ ಅಂತ ಇದೆಲ್ಲ ಮಾಡಿದರೆ, ಸಾಧನೆ ಮಾಡಿದರೆ, ಸಿನಿಮಾದಲ್ಲಿ ಮಾಡಿದರೆ, 1 ವರ್ಷದಲ್ಲಿ 16 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ, ಇದೆಲ್ಲ ಎಸ್, ಲೈಫ್ ಸೆಟ್ಲ್ ಆಯಿತು. ಇನ್ನು ನನಗೆ ಯಾವುದು ಮಾತಾಡೋಕ್ಕೆ ಇಷ್ಟ ಇಲ್ಲ. ಆ ವಿಚಾರ ಬಿಟ್ಟು ನನಗೆ ಯಾವುದೂ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಒಂದು ನೆನಪಾಗೋದೇನು ಗೊತ್ತಾ, ಹೊಸ್ಕರಳ್ಳಿಯಲ್ಲಿ ಒಂದು ಬಂಗ್ಲಾ. ಆ ಬಂಗ್ಲಾ ಗೃಹ ಪ್ರವೇಶ ಆಗೋ ಮೊದಲು ನನ್ನನ್ನು ಒಳಗೆ ಕರ್ಕೊಂಡೋಗಿದ್ದೆ. ಎಲ್ಲ ರೂಮನ್ನು ಪರಿಚಯ ಮಾಡಿಸಿದ್ರು. ಇದಕ್ಕೆ ಬೆಡ್ರೂಮು, ಅಲ್ಲೊಂದು ದೊಡ್ಡ ಗ್ಲಾಸ್ ಇದೆ. ಅದು ನನಗೆ ದೊಡ್ಡ ಗ್ಲಾಸ್, ಪ್ಲೇನ್. ಅದ್ರ ಇನ್ನೊಂದು ಗುಡ್ಡದಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ನನಗೆ ಅದು ಕಣ್ಣಲ್ಲಿ ಈಗಲೂ ಇದೆ. ಅಷ್ಟು ವರ್ಷ ನಂತರ ನಾನು ಹೇಳ್ತಾ ಇರೋದು. ಅದಷ್ಟು ಪರಿಚಯ ಮಾಡಿಕೊಟ್ಟಿದ್ದಾರೆ ನೀವು. ಇದರಲ್ಲಿ ನೆನಪಾಗಲ್ಲ. ನನಗೆ ನೆನಪಾಗೋದಂತಲ್ಲ, ಕೆಲವು ವಿಚಾರಗಳನ್ನು ನೆನಪಿಸ್ಕೊಳ್ಳುವಂಥ ವಿಚಾರಗಳಿರುತ್ತೆ. ಕೆಲವು ನೆನಪಿಸ್ಕೋಬಾರ್ದು ಅಂತ ನಮಗೆ ನಾವೇ ಒಂದು ರಿಸ್ಟ್ರಿಕ್ಟ್ ಮಾಡ್ಕೊಳ್ತೀವಿ. ಯಾಕೆಂದರೆ ಅತ್ಯಂತ ಯಾವತ್ತೂ ಕೂಡ ನೋವು ತರುವಂಥ ವಿಚಾರಗಳು ಯಾರಿಗೂ ನೋವು. ನಾನು ಇವತ್ತಿನವರೆಗೂ ಕೂಡ ಈ ವಿಚಾರವನ್ನು ಮಾತೇ ಆಡಿಲ್ಲ. ನಾನು ಮಾತಾಡೋದು ಇಲ್ಲ. ಯಾಕೆಂದ್ರೆ ಬಟ್ ಒಂದು ಬದುಕಲ್ವ ಅದು. ಇಲ್ಲ, ಮಾತಾಡಬಾರ್ದು. ಇಲ್ಲ ಸರ್, ಇಲ್ಲ. ಯಾವತ್ತು ಒಳ್ಳೇದನ್ನು ಮಾತಾಡಬೇಕು. ನೋವನ್ನು ಮಾತಾಡಿಕೊಂಡ್ರೆ ಯಾವತ್ತು ಯಾರನ್ನು ಕೂಡ ನೋಯಿಸ್ಬಾರ್ದು. ಯಾಕೆಂದರೆ ನನಗೊಂದು ಮಗು ಇದೆ, ಅದರಿಂದಾಗಿ ನಾನು ಮಾತಾಡಬಾರ್ದು. ದಟ್ ವಿಲ್ ಇಫೆಕ್ಟ್ ಟು ಮೈ ಡಾಟರ್. ಬಟ್ ಮಗುಗೆಲ್ಲ ಗೊತ್ತಲ್ವಾ? ಮಾತಾಡಬಾರ್ದು ಸರ್. ಯಾತಕ್ಕೆ ಮಾತಾಡಬೇಕು? ನನ್ನ ಬದುಕೆ ಬದಲಾಗಿದೆ, ನಾನು ಯಾತಕ್ಕೆ ಮಾತಾಡಲಿ ಹೇಳಿ? ಯಾತಕ್ಕೆ ಮಾತಾಡಲಿ? ಯಾರನ್ನಾದರೂ ಕೆಳಗಡೆ ಹಾಕಕ್ಕೆ ಮಾತಾಡಬೇಕಾ, ಅಥವಾ ಯಾರನ್ನಾದ್ರೂ ಮೇಲೆತ್ತಕ್ಕೆ ಮಾತಾಡಬೇಕಾ? ಮಾತಾಡಬಾರ್ದು. ನಾವು ಇನ್ನೊಬ್ಬರಿಗೆ ನೋಯಿಸುವಂಥ ಮಾತುಗಳು ಯಾವತ್ತೂ ಬರಬಾರ್ದು. ಬೇಡ, ಬಿಟ್ಬಿಡಿ. ಒಂದು ಮಗುವಿಗೆ ತೊಂದರೆ ಆಗಬಾರ್ದು. ಯಾಕೆಂದರೆ ನನಗಿರೋದು ಹೆಣ್ಮಗು. ಗಂಡ ಆಗಿದ್ರೆ ಹೆಂಗೋ ಒರೆಸ್ಕೊಂಡು ಹೋಗ್ಬಿಟ್ಟಿರೋರು, ಬಟ್ ನನಗಿರೋದು ಹೆಣ್ಮಗು. ಸೊ ಅದೊಂದು ನೋವಿನ ಅಧ್ಯಾಯ ಅಂತ ಬಿಟ್ಬಿಡೋಣ. ನೋವಿನ ಅಧ್ಯಾಯ ಅಷ್ಟೇ, ಅದು ನೋವಿನ ಅಧ್ಯಾಯ. ಅದನ್ನ ಮಾತಾಡಿ ನನ್ನ ಮಗುವಿನ ಹಳೆದನ್ನು ಕೆದಕುದು ಬೇಡ. ನನ್ನ ಮಗು ಅಲ್ಲ, ಹಳೆದು ಯಾವುದು ಕೆದಕಲೂಬಾರ್ದು. ಮತ್ತೆ ನನ್ನ ಮಗುವಿನ ತಂದೆ ಬಗ್ಗೆ ನಾವು ಮಾತಾಡಬಾರ್ದು. ಯಾವತ್ತೂ ಕೇಳಲಿಲ್ಲ ಆಕೆ. ಕೇಳಲಿಲ್ಲ ಅಲ್ಲ, ಅವಳಿಗೆಲ್ಲವೂ ಗೊತ್ತಿದೆ. ಕೇಳ್ಬಾ, ಅದನ್ನ ಅವಳಿಗೆಲ್ಲ ಗೊತ್ತಿದೆ ಅಂತಾನೆ ಹೇಳಲ್ಲ. ಇದು ಸಮಾಜಕ್ಕೆ ಹೇಳೋದಲ್ಲ, ಇದು ನಮ್ಮೊಳಗೆ ಸ್ವಂತದ್ದು. ಇಲ್ಲ, ನಾವು ಸಾಯುವಾಗ ನಮ್ಮ ಜೊತೆನೆ ಹೋಗುವಂಥದ್ದು. ಕೆಲವು ನೋವುಗಳು ನಾವು ಅದು ಒಳಗಡೆ ಇರಬೇಕು. ಅದು ಪಬ್ಲಿಕ್ಗೆ ಹೋಗುವಂಥದ್ದು ವಿಚಾರ ಅಲ್ಲ. ಯಾಕೆ ಅಂದರೆ ಅದು ಸಂತಾಪ ಸೂಚನೆ ಅಲ್ಲ, ಅದು ಶ್ರದ್ಧಾಂಜಲಿ ಅಲ್ಲ, ಅಥವಾ ಯಾರು ಯಾವುದೇ ಮುಲಾಮಚ್ಚಿದ್ರು ಕೂಡ ಅದು ಗುಣ ಆಗುವಂಥದ್ದಲ್ಲ. ಆಮೇಲೆ ಆ ಮಾತಾಡಿದರೆ ಇನ್ನೊಬ್ಬರಿಗೆ ನೋವು ಕೊಡುವ ಮಾತುಗಳನ್ನು ಹೇಳಬಾರ್ದು. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಅನೇಕರು ಇರ್ತಾರೆ. ಒಂದು ಕನೆಕ್ಷನ್ಸ್ ಇರುತ್ತೆ. ಯಾಕೆ ಹೇಳಬೇಕು? ಏನು ಪ್ರಯೋಜನ? ಏನು ಹೇಳಿ? ಯಾರಾದ್ರೂ ಮಗು ಅಳ್ತಿದ್ಯಾ? ನನ್ನ ಬದುಕು ಬದಲಾಗಿದೆ ಅಲ್ಲ.
ಸೊ ನನ್ನ ಬದುಕಿನ ಜೊತೆ ನಾನು ಬದುಕಬೇಕು, ಮಗುಗೆ ಎಲ್ಲವೂ ಗೊತ್ತು. ನಾನು ಪ್ರಾಮಾಣಿಕವಾಗಿರ್ಬೇಕಾದ್ರೆ ಯಾರಿಗೆ, ನಾನು ಬದುಕ್ತಿರುವಂಥವ್ರಿಗೆ, ನನ್ನನ್ನು ನಂಬಿರುವಂಥವ್ರು ಎಲ್ಲರಿಗೂ ಗೊತ್ತಿದ್ದಾರೆ, ಅವ್ರಿಗೆ ನಾನು ನ್ಯಾಯವಾಗಿರ್ತೀನಿ ಅಷ್ಟೆ. ಮತ್ತು ನಾನು ಯಾವ ವಿಚಾರವನ್ನು ಕೂಡ ಖಂಡಿತ ನೋವಿನ ಸಂಗತಿ ಹೇಳಲ್ಲ ಸರ್, ನೋವು ಬೇಡ, ಬಟ್ ನಾವು ಪಟ್ಟ ಕಷ್ಟ ಹೇಳಿ. ಎಸ್, ಸೊ ಇಷ್ಟಪಟ್ಟೆ ಮದುವೆ ಆಗಿರೋದು. ನನ್ನ ದಾರೆ ಎರ್ತಿದ್ದೆ ಪಾರ್ವತಮ್ಮ ಅವರು. ಅವ್ರ ಜವಾಬ್ದಾರಿ ಮಗಳನ್ನ ಸ್ವೀಕಾರ ಮಾಡಿದ್ಮೇಲೆ ಅಷ್ಟೇ ಪ್ರೀತಿಯಿಂದ ಅವರೇ ನಿಂತು ಮದುವೆ ಮಾಡಿದ್ರು. ನನಗೆ ಯಾವಾಗಲೂ ಯಾರಾದರೂ ನನ್ನ ಇಂಟಿಗ್ರಿಟಿಯನ್ನು ಕ್ವಶನ್ ಮಾಡಿದಾಗ ನನಗೆ ಇನ್ನಷ್ಟು ಅದನ್ನು ನಾನು ಫೋಕಸ್ಡ್ ಆಗ್ತೀನಿ. ಅದನ್ನು ಮಾಡಲೇಬೇಕು ಅಂತ ನಂಗೆ ಹಠ ಬಂದ್ಬಿಡುತ್ತೆ. ಸೊ ನಂಗೆ ಒಂದಷ್ಟು ಹೊತ್ತು ಅರ್ಥವೇ ಆಗಲಿಲ್ಲ ಸರ್, ಯಾಕೆಂದರೆ ಬೆವರಕ್ಕೆ ಶುರು ಆಗ್ಬಿಡುತ್ತೆ. ಆಗ ನೋಡ್ರಿ, ಅಲ್ಲಿ ನನ್ನ ಮಗ ಮಲಗಿದ್ದಾರೆ, ಅದು ನಮ್ಮ ಮನೆ ರೀ, ನಮ್ಮ ಹಸ ಇದೆ ರೀ, ಈ ಥರ ಅವರು ಹೇಳಕ್ಕೆ ಶುರುವಾದಾಗ ನನಗೆ ರೋಮಾಂಚನ, ಭಯ ಆಗ್ಬಿಡ್ತು. ನಾನು ಒಬ್ಬೊಬ್ಬರು ಕಣ್ಣು ನೋಡ್ತಿದ್ದೆ. ನನಗೆ ಒಂದು ಸೆಕೆಂಡು ಶಾಕ್ ಆಯಿತು. ಶಿವರಾಜ್ ಕುಮಾರ್ ಅವ್ರ ಜೊತೆ ಗಡಿಬಿಡಿ ಅಳಿಯ ಮಾಡಿದ್ರು, ಅದು ದೊಡ್ಡ ಹಿಟ್ ಆಗೋಯ್ತು. ನಿಮ್ಮ ನೋಡ್ತಾ ಇದ್ರೆ ಗಿರಿಕನ್ಯೆ ಜಯಮಾಲ, ಪ್ರೇಮದ ಕಾಣಿಕೆ ಜಯಮಾಲ,